ಲೋಕಸಭಾ ಮಹಾಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದೇ ತಡ ಅಖಾಡದಲ್ಲಿ ಹಣದ ಹರಿವು ಹೆಚ್ಚಾಗಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದು ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ತೀವ್ರಗೊಳಿಸಿದ್ದಾರೆ. ಅದರಲ್ಲೂ ವಿಜಯಪುರದ ಪೊಲೀಸರು ಬಿಗ್ ಬೇಟೆಯಾಡಿದ್ದು ಕೋಟಿ ಕೋಟಿ ಹಣ ಸೀಸ್ ಮಾಡಿದ್ದಾರೆ. ಕಾರ್ನಲ್ಲಿ ಕಂತೆ ಕಂತೆ ನೋಟು, ಹೆದ್ದಾರಿಯಲ್ಲಿ ಸಾಗ್ತಿದ್ದ ವಾಹನದಲ್ಲೂ ನೋಟಿನ ರಾಶಿ, ರಾಜ್ಯದ ಗಡಿಯಲ್ಲೂ ಝಣ ಝಣ ಕಾಂಚಾಣ. ಚುನಾವಣೆ ಘೋಷಣೆಯಾಗಿದ್ದೇ ಆಗಿದ್ದು ರಾಜ್ಯದಲ್ಲಿ ಹಣದ ಓಡಾಟ ಹೆಚ್ಚಾಗಿದ್ದು ಅಕ್ರಮ ಹಣ ಸಾಗಾಟಕ್ಕೆ ಪೊಲೀಸರು ಶಾಕ್ ಕೊಡ್ತಿದ್ದಾರೆ. ಅದರಲ್ಲೂ ಇವತ್ತು ಬರೋಬ್ಬರಿ 3 ಕೋಟಿ ಹಣ ಸೀಸ್ ಮಾಡಿದ್ದಾರೆ. ಎಲೆಕ್ಷನ್ ಅಖಾಡದಲ್ಲಿ ಪೊಲೀಸರ ಭರ್ಜರಿ ಬೇಟೆ, ಕಾರ್ನಲ್ಲಿ ಸಾಗಿಸುತ್ತಿದ್ದ 3 ಕೋಟಿ ಹಣ ಸೀಸ್. ಯುದ್ಧಕ್ಕೆ ಮುಹೂರ್ತ ಇಟ್ಟಿದ್ದಾರೆ. ನಿಧಾನವಾಗಿ ಅಖಾಡ ರಂಗೇರ್ತಿದೆ. ಆದ್ರೆ ಆರಂಭದಲ್ಲೇ ಝಣ ಝಣ ಕಾಂಚಾಣ ಸದ್ದು ಮಾಡ್ತಿದೆ. ಇಲ್ಲಿ ಕಂತೆ ಕಂತೆ ನೋಟುಗಳನ್ನ ಹೇಗೆ ಜೋಡಿಸಿಟ್ಟಿದ್ದಾರೆ ನೋಡಿ. ಲೋಕಸಭಾ ಚುನಾವಣೆ ಘೋಷಣೆಯಾಗ್ತಿದ್ದಂತೆ ಎಲ್ಲಾ ಕಡೆಯೂ ಚೆಕ್ ಪೋಸ್ಟ್ ಓಪನ್ ಆಗಿದ್ದು ಪೊಲೀಸರು ಪ್ರತಿ ವಾಹನವನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಅದರಂತೆ ವಿಜಯಪುರ ನಗರದ ಸಿಂದಗಿ ಬೈಪಾಸ್ ಬಳಿ ಪೊಲೀಸರು ತಪಾಸಣೆ ಮಾಡ್ತಿದ್ರು. ಈ ವೇಳೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದ ಕಾರಿನಲ್ಲಿನ ದೃಶ್ಯ ನೋಡಿ ಪೊಲೀಸರೇ ಶಾಕ್ ಆಗಿದ್ರು. ಯಾಕಂದ್ರೆ ಅದರಲ್ಲಿ ಬರೋಬ್ಬರಿ 2,93,50,000 ಹಣ ಇತ್ತು. ಈ ಹಣಕ್ಕೆ ಯಾವುದೇ ದಾಖಲೆಗಳಿರಲಿಲ್ಲ. ಹೀಗಾಗಿ ಜಿಲ್ಲಾ ಸಿಇಎನ್ ಪೊಲೀಸರು ಎಲ್ಲಾ ಹಣವನ್ನು ಸೀಸ್ ಮಾಡಿದ್ದಾರೆ. ಹಣ ಸಾಗಿಸುತ್ತಿದ್ದ ಸಾಂಗ್ಲಿ ಮೂಲದ ಬಾಲಾಜಿ ನಿಕ್ಕಂ ಸಚಿನ್ರನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆ ಇಲ್ಲದ 34 ಲಕ್ಷ ಹಣ ವಶಕ್ಕೆ. ಇನ್ನು ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಿದ್ದ 34 ಲಕ್ಷ ಹಣವನ್ನ ಕೊಪ್ಪಳದಲ್ಲಿ ಸೀಸ್ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಕೆಡೆಬಾಗಿಲು ಬಳಿಯ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಹಾಗೂ ತಹಶೀಲ್ದಾರರು ತಪಾಸಣೆ ಮಾಡ್ತಿದ್ರು. ಈ ವೇಳೆ ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ನಡುವಿಯಿಂದ ಹೊಸಪೇಟೆಗೆ ಕಾರೊಂದು ಹೊರಟಿದ್ದು. ಕಾರನ್ನ ಪರಿಶೀಲಿಸಿದಾಗ ಬರೋಬ್ಬರಿ 34 ಲಕ್ಷ ಹಣ ಇರೋದು ಗೊತ್ತಾಗಿದೆ. ಪೀರ್ ಸಾಬ್ ಅನ್ನೋರು ಈ ಹಣ ಸಾಗಾಟ ಮಾಡ್ತಿದ್ರು. ಹಣಕ್ಕೆ ಯಾವುದೇ ದಾಖಲೆ ಇರಲಿಲ್ಲ. ಹೀಗಾಗಿ ಪೊಲೀಸರು ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಚುನಾವಣೆ ಘೋಷಣೆಯಾಗ್ತಿದ್ದಂತೆ ರಾಜ್ಯದ ಗಡಿ ಭಾಗದಲ್ಲಿರೋ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಾಗಿ ತಪಾಸಣೆ ಮಾಡಲಾಗ್ತಿದೆ. ಅದರಂತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಕೋಗನಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಇಂದು ತಪಾಸಣೆ ಮಾಡಲಾಗ್ತಿತ್ತು. ಈ ವೇಳೆ ದಾಖಲಾತಿ ಇಲ್ಲದೆ ಸಾಗಿಸುತ್ತಿದ್ದ 4 ಲಕ್ಷ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಲ್ಲಾಪುರದಿಂದ ಬೆಳಗಾವಿಗೆ ಹೋಗ್ತಿದ್ದ ವಾಹನದಲ್ಲಿ 2,50,000 ಇದ್ರೆ ಕೊಲ್ಲಾಪುರದಿಂದ ನಿಪ್ಪಾಣಿಗೆ ಹೋಗ್ತಿದ್ದ ವಾಹನದಲ್ಲಿ 1.5 ಲಕ್ಷ ಹಣ ಸೀಸ್ ಆಗಿದೆ. ಚುನಾವಣೆ ಘೋಷಣೆಯಾಗಿ 2 ದಿನ ಕಳೆದಿದೆ ಅಷ್ಟೇ. ಅಖಾಡ ರೆಡಿಯಾಗಿದ್ದೇ ತಡ ನಿತ್ಯವೂ ಕೋಟಿ ಕೋಟಿ ಹಣ ಸೀಸ್ ಆಗ್ತಿದೆ. ಹಣದ ಹೊಳೆ ಹರಿಸೋರಿಗೆ ಪೊಲೀಸರು ಶಾಕ್ ಕೊಡ್ತಿದ್ದಾರೆ. ವಿಜಯಪುರದಿಂದ ಅಶೋಕ್, ಕೊಪ್ಪಳದಿಂದ ಸಂಜಯ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.